ಹೇಳಿ ಬಾ, ಥ್ಯಾಂಕ್ ಯು. ಇಲ್ಲ ಚೆನ್ನಾಗಿದೆ. ಇವತ್ತು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದು ರಿಪ್ಲೈ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟಡಿ ಮಾಡ್ಕೊಂತೀನಿ ಅಂತ ಕೂತವ್ರೆ. ಚೆನ್ನಾಗಿದೆ. ತಿಂಡಿ ತಿಂದ್ರು, ಎಲ್ಲ ತಿಂದ್ರು, ಚೆನ್ನಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸೇಮ್ ಅಂತಾರೆ ಸರ್. ಯಾರು? ಅದೇನಾಗಿದೆ, ಬಿಜೆಪಿ ಪಕ್ಷದಲ್ಲಿ ಒಂದೊಂದು ನೋಡಿರ್ಬೋದು. 2008 ಎಷ್ಟು ಜನ ಮುಖ್ಯಮಂತ್ರಿ ಮಾಡಿದ್ರು. ಆಮೇಲೆ 2019 ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದು. ಅವ್ರು ಏನ್ ತಿಳ್ಕೊಂತಾರೆ, ಅವ್ರ ಪಕ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ. ಅದೇ ಆ ಕಾಂಗ್ರೆಸ್ ಪಕ್ಷದಲ್ಲೂ ಆ ಪದ್ಧತಿ ಇದೆಯಾ ಅಂತ ತಿಳ್ಕೊಂಡಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನಕ್ಕಂದ್ರೆ ಬಿಜೆಪಿಯಲ್ಲಿ ನೋಡಿರ್ಬೋದು, ಮೊದಲೇ ಬಾರಿ 2008 ಯಡಿಯೂರಪ್ಪ ಆದ್ಮೇಲೆ ಜಗದೀಶ್ ಶೆಟ್ಟರ್ ಆದರು. ಯಡಿಯೂರಪ್ಪ ಆದ್ಮೇಲೆ ಜಗದೀಶ್ ಶೆಟ್ಟರ್ ಆದರು. ಜಗದೀಶ್ ಶೆಟ್ಟರ್ ಆದ್ಮೇಲೆ ಸದಾನಂದ ಗೌಡರು ಆದರು. ಮೊನ್ನೆ ಯಡಿಯೂರಪ್ಪ ಆದರು, ಬಸವರಾಜ ಬೊಮ್ಮಾಯಿ ಆದರು. ಅವ್ರು ಏನು ತಿಳ್ಕೊಂಡವ್ರಂದ್ರೆ ಆ ಪಕ್ಷದಲ್ಲಿ ಆ ಪದ್ಧತಿ ಇದೆ, ಕಾಂಗ್ರೆಸ್ ಪಕ್ಷದಲ್ಲ ಪದ್ಧತಿ ಅಂತ. ನಮ್ಮಲ್ಲಿ ಆ ಥರ ಇಲ್ಲ. ಈಗ ಬಿಜೆಪಿಯವ್ರಿಗೆ ಏನಾರು ಒಂದು ಹೇಳ್ಬೇಕು, ಅವ್ರು ಹೇಳ್ತಾರೆ. ಏನಾರು ಒಂದು, ಈಗ ಡಿನ್ನರ್ ಲಂಚ್, ಈಗ ನಾವು ಬೆಳಗಾಮಲ್ಲಿ ಇದ್ದೀವಿ, ಸೆಷನಲ್ಲಿ ಇದ್ದೀವಿ. ಎಲ್ಲರೂ ಮುಂಚೆಯಿಂದ ಇವತ್ತಿಂದ ಇಲ್ಲ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ದಿನ ಊಟ ಕೊಡ್ತಾರೆ, ಸಾಯಂಕಾಲ ಊಟ ಕೊಡ್ತಾರೆ. ಹಾಗಾಗಿ ಅದು ಮಾಮೂಲಿ ರೊಟೀನ್ ನಡೀತಾ ಇರೋದು. ರಾಜನ್ ಅವರೇ ಹೇಳ್ತಾರೆ, ರಾಜಕೀಯ ಚರ್ಚೆ ಆಗುತ್ತೆ, ಊಟ ಅರ್ಥ ಮಾಡೋಕ್ಕಾಗಲ್ಲ, ರಾಜಕೀಯ ಚರ್ಚೆ ಆಗುತ್ತೆ. ಹಾಗೆ ಆಗ್ತದೆ. ಕೂತ್ಕೊಂಡಾದ್ಮೇಲೆ ಬರೀ ಊಟ ಮಾಡ್ಕೊಂಡು ಬರ್ತೀವ? ಎಲ್ಲೋದ್ರೂ ರಾಜಕೀಯ ಚರ್ಚೆ ಹಾಗೆ ಆಗ್ತದೆ. ಅವರಪ್ಪ ಇಳಿಬೇಕಾದ್ರೆ ವಿಜೇಂದ್ರ ಕಾರಣ ಅಂತ ಡಿಸಿಎಂ ಅವರು ಆರೋಪ ಮಾಡಿದ್ದಾರೆ. ಯಾರು? ವಿಜೇಂದ್ರ ಅವರೇ ಕಾರಣ. ಅದಕ್ಕೆ ನಾನು ಏನು ಹೇಳಲ್ಲ ಬಿಡಿ.